ನಮಸ್ಕಾರ ವೀಕ್ಷಕರೇ, ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇದೇ ಭಾನುವಾರ ಗ್ರ್ಯಾಂಡ್ ಪ್ರೀಮಿಯಂ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಸ್ಗಳು ಕೂಡ ಇದೇ ಶನಿವಾರ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ 5 ಜನ ಕಂಟೆಸ್ಟೆಂಟ್ಸ್ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ರೆ, ಮಿಕ್ಕಿದ 13 ಜನ ಕಂಟೆಸ್ಟೆಂಟ್ಸ್ಗಳನ್ನು ಕೂಡ ನಮ್ಮ ಸುದೀಪ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಭಾನುವಾರ ಅಂತ ಹೇಳ್ಬೋದು. ಆದರೆ ಈ ಸಲ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಿರುವ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು, ಏನು ಎತ್ತ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲನೇ ಕಂಟೆಸ್ಟೆಂಟ್ಸ್ ಕಡೆ ನೋಡೋದ್ರೆ ಹುಲಿ ಕಾರ್ತಿಕ್ ಅವರು ಕಲರ್ಸ್ ಕನ್ನಡದಲ್ಲ ಪರಿಚಯ ಆದ ಒಂದು ಹುಡುಗ ಅಂತಲೇ ಹೇಳ್ಬೋದು. ಮಜಾ ಭಾರತ ರಿಯಾಲಿಟಿ ಶೋಯಿಂದ ಬಂದರು. ಇತ್ತೀಚೆಗೆ ಗಿಚ್ಚಿ ಶೋನ ವಿನ್ನರ್ ಆಗಿ ಕೂಡ ಹೊರಹೊಮ್ಮಿದ್ರು ಅಂತ ಹೇಳ್ಬೋದು. ಇವರ ಹೆಸರು ಮೊದಲನೇ ಕ್ಯಾಟಗರಿಯಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇವರು ಮೊದಲನೇ ಕಂಟೆಸ್ಟೆಂಟ್ಸ್ ಆಗಿರ್ತಾರಂತ. ಅದೇ ರೀತಿ ಎರಡನೇ ಕಂಟೆಸ್ಟೆಂಟ್ ಸಿಂಗರ್ ಕ್ಯಾಟಗರಿ ನೋಡಿದ್ರೆ ಐಶ್ವರ್ಯ ರಂಗರಾಜನ್. ಇವರು ಗೊತ್ತಿರ್ಬೋದು ಸರಿಗಮ ಪ್ರದೇಶದಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಬಂದರು. ಹಲವಾರು ಫಿಲಮ್ಗಳಿಗೆ ಅವರು ಹಾಡು ಹೇಳಿದ್ದಾರೆ. ಇವರು ಕೂಡ ಕಂಟೆಸ್ಟೆಂಟ್ಸ್ ಆಗಿ ಇರ್ತಾರೆ ಅನ್ನೋ ಮಾಹಿತಿ ಇದೆ. ಮೂರನೇ ಹೆಸರು ಬಂದ್ಬಿಟ್ಟು ಅದಿತಿ ಶೆಟ್ಟಿ ನಿಮಗೆ ಗೊತ್ತಿರೋ ಹಾಗೆ ರಾಮಾಚಾರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಒಂದು ಫಿಲಮಲ್ಲೂ ಕೂಡ ಇವರು ಆ್ಯಕ್ಟಿಂಗ್ ಮಾಡಿದರೆ. ಅದೇ ರೀತಿ ಡ್ಯಾನ್ಸಿಂಗು ಕೂಡ ಹಲವಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರಲಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಾಲ್ಕನೇ ಕಂಟೆಸ್ಟೆಂಟ್ಸ್ 90ರ ದಶಕದಲ್ಲಿ ಒಂದೇ ಒಳ್ಳೆ ಹೆಸರು ಮಾಡಿದಂಥ ಹೀರೋಯಿನ್ ನಟಿ ಪ್ರೇಮ, ಕನ್ನಡ ಹೀರೋ ನಟಿ ಪ್ರೇಮ ಅವರು ಈ ಸಲದ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡಿದ್ರೆ ಮಾನಸ ಸಂತೋಷ್ ಅಂತಲೇ ಹೇಳ್ಬೋದು. ತುಕಾಲಿ ಸಂತೋಷರ ಹೆಂಡತಿ. ಈ ಸಲ ಗಿಚ್ಚುಗಿಲಿ ಶೋನ ಸೀಸನ್ನ ರನ್ನರ್ ಅಪ್ ಆದಂಥ ಇವರು ಈ ಸಲ ಬಿಗ್ ಬಾಸ್ ಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಕಡೆ ನೋಡಿದ್ರೆ ಅಮೂಲ್ಯ ಭಾರದ್ವಾಜ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೃಂದಾವನ ಸೀರಿಯಲ್ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಮುಕ್ತಾಯ ಆಯಿತು. ಈ ಸೀರಿಯಲ್ನಲ್ಲಿ ನಾಯಕಿಯಾಗಿದ್ದ ಆ್ಯಕ್ಟ್ ಮಾಡಿದಂತಹ ಇವರು ಅಮೂಲ್ಯ ಭಾರದ್ವಾಜರು ಕೂಡ ಈ ಸಲದ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಕಡೆ ನೋಡಿದ್ರೆ ದೀಪಕ್ ಗೌಡ ಅವರು ನಮ್ಮನೆ ಯುವರಾಣಿ, ಅದೇ ರೀತಿ ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಈ ಸಲದ ಬಿಗ್ ಬಾಸ್ಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದ್ರೆ ಕಲರ್ಸ್ ಕನ್ನಡದಲ್ಲಿ ಒಂದು ವರ್ಷದ ಹಿಂದೆ ಮುಕ್ತಾಯವಾದಂತಹ ಗೀತಾ ಸೀರಿಯಲ್ನ ಮೇನ್ ನಟಿಯಾದಂತಹ ನಮ್ಮ ಭವ್ಯ ಗೌಡವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ನ್ಯೂಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡಿದ್ರೆ ಸುಕೃತಾ ನಾಗ್. ನಿಮಗೆಲ್ಲ ಗೊತ್ತಿರೋ ಅಗ್ನಿಸಾಕ್ಷಿ ಸೀರಿಯಲ್ಲು, ಹಲವಾರು ಸೀರಿಯಲ್ಲು ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಸುಕೃತಾ ನಾಗ್ ಅವರು ಕೂಡ ಈ ಸಲದ ಬಿಗ್ ಬಾಸ್ಗೆ ಬರಲಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡೋದಾದರೆ 2 ತಿಂಗಳ ಹಿಂದೆ ಮುಕ್ತಾಯ ಆದಂಥ ಸತ್ಯ ಸೀರಿಯಲ್ನ ಹೀರೋಯಿನ್ ಆದಂತಹ ಗೌತಮಿ ಜಾಧವ್ ಅವರು ಕೂಡ ಈ ಸಲದ ಬಿಗ್ ಬಾಸ್ ಸೀಸನ್ 11ಕ್ಕೆ ಕಂಟೆಸ್ಟೆಂಟ್ಸ್ ಆಗಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇನ್ನೊಂದು 90ರ ದಶಕದಿಂದ ಹಲವಾರು ಫಿಲಮ್ಗಳನ್ನು ಮಾಡ್ಕೊಂಡು ಬಂದಿದ್ದಂತಹ ಶೋಭರಾಜ್ ಅವರು ಕೂಡ, ಅಂದರೆ ಕನ್ನಡದ ವಿಲನ್ ಆಗಿರಲಿ, ಅದೇ ರೀತಿ ಸಪೋರ್ಟಿಂಗ್ ಲೀಡ್ ಆ್ಯಕ್ಟರ್ ಆಗಿರಲಿ, ಇವರು ಹಲವಾರು ಫಿಲಮ್ನ ಮಾಡ್ಕೊಂಡು ಬಂದಿದ್ದಾರೆ. ಇವರು ಕೂಡ ಈ ಸಲದ ಬಿಗ್ ಬಾಸಲ್ಲಿ ಇರ್ತಾರೋ ಅನ್ನೋ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಕಡೆ ನೋಡಿದ್ರೆ ಕನ್ನಡದ ಒಬ್ಬ ಸ್ಟ್ರೀಮರ್ ಅಂತಲೇ ಹೇಳ್ಬೋದು, SMR ಗೇಮರ್. ಇವರು ಕೂಡ ಈ ಸಲದ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಾಣಿಸೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೊಬ್ಬ ಕನ್ನಡದ ಯೂಟ್ಯೂಬರ್ DV ಕನ್ನಡ ಅಂತ ಗೊತ್ತಿರ್ಬೋದು. ಇತ್ತೀಚೆಗೆ DV ಅವರು ಕೂಡ ಹಲವಾರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಈ ಸಲದ ಬಿಗ್ ಬಾಸ್ಗೆ ಕರೆತರುವ ಸಾಧ್ಯತೆ ಜಾಸ್ತಿ ಇದೆ. ಕೊನೆಯ ಒಂದು 2 ಹೆಸರುಗಳು ಅಂತ ನೋಡಿದ್ರೆ ವರುಣ್ ಆರ್ಯದ್ದ ಮತ್ತು ವರ್ಷಾ ಕಾವೇರಿಯರು. ಇವರು ಕೂಡ ಈ ಸಲದ ಬಿಗ್ ಬಾಸ್ ಸೀಸನ್ 11ರಲ್ಲಿ ಬರಬಹುದು ಅನ್ನೋ ಒಂದಿಷ್ಟು ನ್ಯೂಸ್ಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇವರಿಬ್ಬರು ಎಷ್ಟೇ ಮನಸ್ತಾಪ ಇದ್ದರೂ ಕೂಡ ಬಿಗ್ ಬಾಸ್ ಅವರು ಇವರಿಬ್ಬರನ್ನ ಸಪ್ರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇವರಿಬ್ಬರು ಕೂಡ ಈಗಾಗಲೇ ಬರೋಕ್ಕೆ ರೆಡಿ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬಂದಿದೆ. ಏನೇ ಆಗಿದ್ರು ಕೂಡ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಸ್ಗಳನ್ನು ಅನೌನ್ಸ್ಮೆಂಟ್ ಆಗೋದು ಭಾನುವಾರ ಅಂತ ಹೇಳ್ಬೋದು. ಈ ಕಂಟೆಸ್ಟೆಂಟ್ಸ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಿಮಗೇನು ಸತಿ ಈ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.